ಬೆಂಗಳೂರು ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಎನ್ನುವ ಮಟ್ಟಕ್ಕೆ ಈ ಸುದ್ದಿ ಬಹಳ ದೊಡ್ಡ ಮಟ್ಟದ ಆಘಾತವನ್ನ ಆತಂಕವನ್ನ ತಂದೊಡ್ಡಿತ್ತು. ಮಹಿಳೆಯರಿಗೆ ಅನುಚಿತವಾದಂತಹ ವರ್ತನೆ, ಕಾಮುಕರ ರೀತಿಯ ವರ್ತನೆಗಳಿದ್ದಾವಲ್ಲ, ಮಹಿಳೆಯರು ಬೆಚ್ಚು ಬೀಳಿಸುವಂತೆ ಮಾಡಿತ್ತು. ಅಂಥ ಕಾಮುಕನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ, ಆತನನ್ನ ಬಂಧಿಸಿದ್ದಾರೆ. ಕ್ಯಾಬ್ ಚಾಲಕ ಸುರೇಶ್ 25 ವರ್ಷ, ಆತನ ಬಂಧನ ಆಗಿದೆ. ಮಹಿಳೆ ಬಳಿ ಅನುಚಿತವಾಗಿ ವರ್ತಿಸಿದ್ದವನ ಬಂಧನ ಆಗಿದೆ. ಕ್ಯಾಬ್ ಚಾಲಕ ಸುರೇಶ್ 25 ವರ್ಷ, ಅವನಿಗೆ ಬಂಧನ ಮಾಡಲಾಗಿದೆ. IT ಉದ್ಯೋಗಿಯನ್ನ ಡ್ರಾಪ್ ಮಾಡಲು ಹೋಗ್ತಾ ಇದ್ದಂಥ ವೇಳೆ ಕೃತ್ಯ ಎಸಗಿದ್ದ. ಕೋಣನಕುಂಟೆ ಬಳಿಯ ಕೃಷ್ಣಾನಗರದಲ್ಲಿ ನಡೆದಿದ್ದಂಥ ಘಟನೆ ಅದು. ವಾಕಿಂಗ್ ಮಾಡ್ತಾ ಇದ್ದಂಥ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ವ್ಯಕ್ತಿ. ಘಟನೆ ಸಂಬಂಧ 3 ಪೊಲೀಸರನ್ನ ಅಮಾನತು ಮಾಡಿ ಆದೇಶ ಮಾಡಲಾಗಿತ್ತು. ಬೆಂಗಳೂರು IT BT ಸಿಟಿ, ಗಾರ್ಡನ್ ಸಿಟಿ, ಗ್ಲೋಬಲ್ ಸಿಟಿ ಹಿಂಗೆಲ್ಲ ಕರಿತೀವಲ್ಲ, ಇಂಥ ಸಿಟಿಯಲ್ಲಿ ಒಬ್ಬ ಹೆಣ್ಣು ಮಗಳು ವಾಕಿಂಗ್ ಮಾಡ್ತಾ ಇದ್ದರೆ ಆಕೆಯ ಮೇಲೆ ಈ ರೀತಿ ವರ್ತನೆ ಮಾಡಿದ್ದ ಅವನು. ಅದು CCTVಯಲ್ಲೂ ಕೂಡ ಸರಿಯಾಗಿತ್ತು. ಆಕೆ ವಾಕ್ ಮಾಡ್ತಾ ಇದ್ದರೆ ಆಕೆಯ ಮೇಲೆ ಕಾಮುಕನೊಬ್ಬ ಇಂಥ ವರ್ತನೆಯನ್ನು ತೋರಿದ್ದ. ಇದೀಗ ಕ್ಯಾಬ್ ಚಾಲಕ ಸುರೇಶ್ ಎಂಬಾತನನ್ನು ಅರೆಸ್ಟ್ ಮಾಡಲಾಗಿದೆ. ಒಬ್ಬ ಮಹಿಳೆ ನಡ್ಕೊಂಡು ಬರ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಈ ಕ್ಯಾಬ್ ಚಾಲಕ ಹಿಂದಿನಿಂದ ಓಡಿ ಬಂದು ಆಕೆಯನ್ನು ತಬ್ಬಿಕೊಳ್ಳುವಂಥ, ಹಿಡಿದುಕೊಳ್ಳುವಂಥ ಅಥವಾ ಬಲವಂತವಾಗಿ ಆಕೆಯ ಮೇಲೆ ಒತ್ತಡ ಹಾಕುವಂಥ, ಒಂದು ರೀತಿ ಲೈಂಗಿಕ ದೌರ್ಜನ್ಯ ಎಸಗುವ ರೀತಿಯಲ್ಲಿ ಆತ ವರ್ತನೆ ಮಾಡಿದ್ದಾನೆ. ಆಕೆ ಓಡಿ ಬಂದರೂ ಕೂಡ ಅವನು ಬಿಟ್ಟಿಲ್ಲ. ಎಷ್ಟು ಧೈರ್ಯ ಅವನಿಗೆ. ಬೆಂಗಳೂರಂಥ ಸಿಟಿಲಿ ಹೆಣ್ಮಕ್ಳು ಒಬ್ಬಂಟಿಯಾಗಿ ಓಡಾಡೋದೇ ಕಷ್ಟ, ರಸ್ತೆ ಮೇಲೆ ಓಡಾಡೋದೇ ಕಷ್ಟ. ಇನ್ನು ಮುಂದೆ ರಸ್ತೆಗೆ ಹೆಣ್ಮಕ್ಳು ಬರಬೇಕು ಅಂತ ಹೇಳಿದ್ರೆ ಭಯಭೀತರಾಗಿಯೇ ಬರಬೇಕಾಗತ್ತೆ. ಇಂಥ ಕಾಮ ಪಿಪಾಸುಗಳನ್ನು ಆರಂಭದಲ್ಲೇ ಮಟ್ಟ ಹಾಕೋದು ತುಂಬ ಒಳಿತು. ಅನೇಕ ಘಟನೆಗಳನ್ನು ನೋಡಿದ್ದೇವೆ ನಾವು. ಕ್ಯಾಬ್ ಚಾಲಕರು ಅಂತ ಹೇಳಿದ್ರೆ ಏಕಾಂಗಿಯಾಗಿ ಮಹಿಳೆಯರು ಕ್ಯಾಬ್ ಬುಕ್ ಮಾಡಿಕೊಂಡು ಡೇ ಟೈಮು ಅಥವಾ ರಾತ್ರಿ ಅಥವಾ ಹಗಲು ಯಾವ ಟೈಮಲ್ಲಾದರೂ ಕೂಡ ಏಕಾಂಗಿಯಾಗಿ ಓಡಾಟ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕ್ಯಾಬ್ ಚಾಲಕ ಸುರಕ್ಷಿತನಾಗಿ ನಮ್ಮನ್ನು ಮನೆಗೆ ಬಿಡ್ತಾನೆ ಅಂತ. ಆದರೆ ಇಲ್ಲಿ ನೋಡಿದ್ರೆ ಅಂಥ ಕ್ಯಾಬ್ ಚಾಲಕನೇ ಇಲ್ಲಿ ಓರ್ವ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಲಿಕ್ಕೆ ಅಥವಾ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ. ಈಗ ಆತನನ್ನು ಪತ್ತೆ ಮಾಡಿ ಅವನನ್ನು ಅರೆಸ್ಟ್ ಮಾಡಿದ್ದಾರೆ.